ಕಲ್ಯಾಣಿಗೆ ಅದೇನೋ ಹಂಗ್ ಬಿಟ್ರೆ ಅದ್ ಹಂಗೆ ನಡೆಯುತ್ತೆ. ತುಂಬಾ ತುಂಬಾ ಕಷ್ಟ ಇದೆ. ಮದ್ವೆ ಆಗೋದು ಒಂದೇ ಸತಿ ಅಂತ ಎಲ್ಲಾದ್ನೂ ಮಾಡ್ಬಿಡೋದು. ಏನ್ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದೀರಾ? ಜನ್ಮ ಜನ್ಮದ ಅನುಭವ ನನಗೇನ್ ಇಂಟ್ರೆಸ್ಟ್ ಇಲ್ಲ. ಎಲ್ಲ 1 year 2 months ಆಯ್ತು. ಅಷ್ಟು ಬ್ಲಶ್ ಅನ್ಕೊಂಡು ಹೆಂಗ್ ಅನ್ಕೊಳ್ಳೋದು? ಪ್ರ್ಯಾಂಕ್ ಮಾಡ್ತಿದ್ಯಾ? ಕೊರಿಯನ್ ಮೂವೀಸ್ ನೋಡಲ್ಲ ಅನ್ಸುತ್ತೆ. ಅನ್ನನ್ನೇ ರಿಜೆಕ್ಟ್ ಮಾಡ್ತಾರ. ಆಫೀಸ್ ಆಶಿಕ್ಗಳು. ಫ್ಯಾನ್ ಆಫ್ BTS. ಫ್ಯೂಚರ್ ಎಫೆಕ್ಟ್ ನಾನು ಗಿಫ್ಟ್ ಕೇಳಲಿಲ್ಲ, ಬಳೆ ಕೊಟ್ಟರು ಅಷ್ಟೇ. ಸ್ವಲ್ಪ ರಿಚ್ ಆಗಿರುವಂತ ಫ್ಯಾಮಿಲಿ. ಅರ್ಜುನ್ ಇಲ್ಲ ಚೆನ್ನ ಮಜಾ ಮಾಡ್ಲಿನೋ. ಸೀರಿಯಸ್ ಆಗಿ ಮಾತಾಡೋ. ಏನ್ ಮಾಡೋದಪ್ಪ, ಸೆಕ್ಯೂರಿಟಿಯಲ್ಲಿ ಬಡಪಾಯಿಗಳು ನಾವು. ನೈಟ್ ಶಿಫ್ಟು ಮಾಡ್ಬೇಕು, ಮಾರ್ನಿಂಗು ಮಾಡ್ಬೇಕು, ಈವ್ನಿಂಗು ಮಾಡ್ಬೇಕು, ಶಿಫ್ಟ್ ಮಾಡ್ತಲೇ ಇರ್ಬೇಕು. ಅಮರಣ್ಣ ಬೇಡ ಅಂದ್ರು. ಶಿ ಇಸ್ ಫ್ಲೈಯಿಂಗ್. ಚಡ್ಡಿ ದೋಸ್ತು, ಲಂಗ ದೋಸ್ತುಗಳ ತರ ಹಿಡನ್ ಫೀಲಿಂಗ್ಸ್ ಇತ್ತು. ನನ್ನ ಮಗ ಸೆಟ್ ಆಗಿದೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋ ಶೇರ್ ಮಾಡಿ. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನ್ನ ಫ್ರೆಂಡ್ಸ್ ಸ್ಪಿನ್ಸ್ಟರ್ ಪಾರ್ಟಿ ಇದೆ, ಬ್ಯಾಚಲರ್ ಪಾರ್ಟಿ. ಸೊ ಫುಲ್ ನಮ್ಮ ಅಂಬೇಡ್ಕರ್ ಕಾಲೇಜ್ ಫುಲ್ ಗರ್ಲ್ಸ್ ಗ್ಯಾಂಗ್ ಎಲ್ಲ ಇವತ್ತು ಮೀಟ್ ಅಪ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನಾವಿವತ್ತು ಬಂದಿರೋದು ಲೆವೆಲ್ಸ್ ಮೈಕ್ರೋ ಬ್ರೀವರಿ ಆ್ಯಂಡ್ ಕಿಚನ್ಗೆ. ಸೊ ಇವತ್ತಿನ ಬ್ಲಾಗ್ ಅದ್ರ ಬಗ್ಗೆ ಆಗಿರುತ್ತೆ. ಸೊ ನಾವೆಲ್ಲ ಹೇಗೆ ಪಾರ್ಟಿ ಮಾಡ್ತೀವಿ, ವಾಟ್ ವಿ ಆರ್ಡರ್, ಹೌ ವಿ ಎಂಜಾಯ್, ಫನ್ ಅಂಡ್ ಮಸ್ತಿ ನೀವು ನೋಡ್ಬೋದು. ಸೊ ವೇಟ್ ಟಿಲ್ ದ ಎಂಡ್, ಹೇಗೆ ಎಂಜಾಯ್ ಮಾಡ್ತೀವಿ ಏನು ಅಂತ ನೋಡಿರಂತೆ. ಸೊ ಟೈಮ್ ಬಂದು ಈಗ ಆಲ್ಮೋಸ್ಟ್ 1:15 ಆಗಿದೆ. ವಿ ರೀಚ್ ದ ಲೊಕೇಶನ್. ಸೊ ಬನ್ನಿ ಹಾಗಾದ್ರೆ ಹೊರಗಡೆ ಹೋಗೋಣ. ಸೊ ಇಂಡಿಪೆಂಡೆನ್ಸ್ ಡೇ ಆಗಿದ್ದರಿಂದ ಎಲ್ಲ ಫುಲ್ ಎಂಟೈರ್ ರೆಸ್ಟೋರೆಂಟ್ ಫುಲ್ಲು ಬಲೂನ್ಸ್, ಆರೆಂಜ್, ವೈಟ್ ಗ್ರೀನಲ್ಲಿ ಡೆಕೋರೇಟ್ ಮಾಡಿದ್ರು. ಸೊ ನನ್ನ ಮಗಳಿಗೆ ಬಲೂನ್ಸ್ ಕೊಟ್ಟು ಅವಳ ಜೊತೆ ಡ್ಯಾನ್ಸ್ ಮಾಡ್ಕೊಂಡು ಅವಳನ್ನ ಒಳಗಡೆ ಕರ್ಕೊಂಡು ಬಂದೆ. ಎಂಟ್ರೆನ್ಸ್ ಮಾತ್ರ ಸೊ ಯಾರು ರೀಚ್ ಆಗಿರಲಿಲ್ಲ, ನಾನೇ ಫಸ್ಟ್ ರೀಚ್ ಆಗಿದ್ದು. ನೆಕ್ಸ್ಟ್ ಮನೀಷಾ ಬಂದು. ಹಾಯ್ ಮಣಿ. ಇವಾಗ ಬಂದೆ ನೀನು. ಸೊ ಫಸ್ಟ್ ಫ್ಲೋರಲ್ಲಿ ಮತ್ತು ಸೆಕೆಂಡ್ ಫ್ಲೋರಲ್ಲಿ ಚೆಕ್ ಮಾಡೋಣ ಅಂತ ಹೋದ್ವಿ. ಸೊ ದಟ್ ರೈಟ್ ಟೇಬಲ್, ಸೊ ದಟ್ ಬ್ಯಾಕ್ಗ್ರೌಂಡ್ ಎಲ್ಲ ಚೆನ್ನಾಗಿ ಬರೋದಕ್ಕೆ, ಫೋಟೋದಕ್ಕೆ, ಸೆಲೆಬ್ರೇಷನ್ಗೆ ಅಂತ. ಮೇಲೆಲ್ಲ ತುಂಬ ಬಿಸಿಲಿದ್ದರಿಂದ ಅದು ಇಟ್ ವಾಸ್ ನಾಟ್ ಗುಡ್ ಅಟ್ ಆಲ್. ಮೇ ಬಿ ನೈಟ್ ಟೈಮಲ್ಲಿ ಅದು ಚೆನ್ನಾಗಿರುತ್ತೆ ಅನಿಸುತ್ತೆ ಸೆಕೆಂಡ್ ಫ್ಲೋರಲ್ಲಿ. ಬಟ್ ವಿ ವೆಂಟ್ ಇನ್ ದ ಆಫ್ಟರ್ನೂನ್, ಅದರಿಂದ ನಮಗೆ ಅಲ್ಲಿ ಸೆಟ್ ಆಗಲಿಲ್ಲ. ಸೊ ವಿ ಕೇಮ್ ಬ್ಯಾಕ್ ಟು ಫಸ್ಟ್ ಫ್ಲೋರ್ ಆನ್. ಸೊ ಇದು ಬಂದು ಟಾಪ್ ಫ್ಲೋರ್ ಇನ್ ದ ವ್ಯೂ. ಇಟ್ ವಾಸ್ ಸೋ ಗುಡ್. ಇಂಡಿಪೆಂಡೆನ್ಸ್ ಡೇ ಆಗಿದ್ದರಿಂದ ತುಂಬ ಚೆನ್ನಾಗೆಲ್ಲ ಡೆಕೋರೇಟ್ ಮಾಡಿದ್ರು. ಹಲೋ ಲಕ್ಷ್ಮಿ, ಹಾಯ್, ಹೇಗಿದ್ಯಾ? ಆರಾಮ, ಚೆನ್ನಾಗಿದ್ದೀನಿ, ಸೂಪರ್ ಆಗಿದೆ. ನೀನು ಆರಾಮ? ಹೇಗಿದ್ಯಾ? ನಾನ್ ಸೂಪರ್. ಸೊ ಒಬ್ಬೊಬ್ಬರೇ ಬರೋಕ್ಕೆ ಶುರು ಮಾಡೋದು. ನೆಕ್ಸ್ಟ್ ವೇದ, ನೆಕ್ಸ್ಟ್ ಹೇಮಾ ಆ್ಯಂಡ್ ನೆಕ್ಸ್ಟ್ ಮಧು ಬಂದು. ಸೊ ಬ್ರೈಡ್ ಟು ಬಿ ಅರೇಂಜ್ ಮಾಡ್ತಿದ್ದಾರೆ. ಊಟ ಡ್ಯಾನ್ಸ್ ಯಾರು? ನನ್ನ ಮಗಳು ಅವ್ರ ಜೊತೆ ಬಲೂನಲ್ಲಿ ಆಟ ಆಡ್ತಾ ಇದ್ಲು. ಶಿ ವಾಸ್ ಎಂಜಾಯಿಂಗ್ ಅ ಲಾಟ್. ಹಾಯ್. ಇವ್ರು ನನ್ನ ವಾಯ್ಸ್ ಎಲ್ಲ ಡಬ್ಬ ಥರ ಬರ್ತಾ ಇದೆ. ಹೌದು. ಏನು ವ್ಲಾಗ್ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದೀರಾ? ಆಲ್ ದ ಬೆಸ್ಟ್. ಓಕೆ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ವಿಡಿಯೋನ ಅಂತ ಹೇಳ್ತೀವಿ, ಶೇರ್ ಮಾಡಿ. ಹಿಂಗೆ ಮನಿ ಮೋಸ್ಟ್ಲಿ ನೀನು ಕೊರಿಯನ್ ಮೂವೀಸ್ ನೋಡಲ್ಲ ಅನ್ಸುತ್ತೆ, ಅದಕ್ಕೆ. ಎಲ್ಲಿಕೆ ಬರ್ತಾಳಲ್ಲ, ಫ್ಯಾನ್ ಆಫ್ BTS.
ಐ ಸೂಪರ್ ಆಗಿದೆ. ಈಗ ನಂಗೆ ಹುಷಾರಿಲ್ಲ ಅಷ್ಟೇ. ರೀಸೆಂಟ್ ಅಲ್ಲ, 1 year 2 months ಆಯ್ತು ಆಲ್ರೆಡಿ. ಮಾಡಿದೆ. ನಾನೇನು ಗಿಫ್ಟ್ ಕೇಳಲಿಲ್ಲ, ಬಳೆ ಕೊಟ್ರು ಅಷ್ಟೇ. ಕಾಸ್ಟ್ಲಿ ಗಿಫ್ಟ್ ಬೇಡ ಅಂತ, ಇಬ್ರು ಸೇರೇನಾದ್ರೂ ದೊಡ್ಡದಾಗಿ ಮಾಡೋಣ ಅಂತ. ಸೊ ಅವ್ರ ಫ್ರೆಂಡ್ಸ್ ಗ್ಯಾಂಗ್ ಎಲ್ಲ ಟೂತ್ ಔಟ್ ಡೇರ್ ಆಟ ಆಡ್ತಿದ್ರು. ಸೊ ಅವರು ಡೇರ್ ಕೊಟ್ಟಿದ್ರು ಅಂತ ನಾನು ಬ್ಲಾಗ್ ಅಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡಿದ್ರು. ಅರ್ಜುನ್ ಅವರು. Okay, what's your name? Arjun. Arjun. Yeah. You're from Bangalore? I'm studying in 12th. 11. 11. Yeah. Jainagar. ಈಗ ನೆಕ್ಸ್ಟ್ ಗೆಸ್ಟ್ ನಮ್ ಜೊತೆ ಬಂದಿರೋದು ಹೇಮಾ. ಅಯ್ಯೋ ನನ್ನ ವಾಯ್ಸ್. ಹಲೋ. ಅಯ್ಯೋ ವಾಯ್ಸ್ ಬರ್ತಾ ಇಲ್ಲ. ವಾಯ್ಸ್ ತುಂಬಾ ತಿನ್ನಾಗೋಗ್ಬಿಟ್ಟಿದೆ. ಅವ್ರು ಪ್ರಿಪ್ರೇಷನ್ ಅಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ವೆಯ್ಟ್ ಮಾಡೋಣ ಅವ್ರ ಹತ್ರ ಮಾತಾಡಿ. ಮ್ಯಾರೇಜ್ ಆಗ್ತಿದ್ದಾರೆ. ರೀಸೆಂಟ್ ಮ್ಯಾರೇಜ್ ಆಗಿರೋರು. ಸೊ ನಿಮ್ಮ ಟಿಪ್ಸ್ ಅಂಡ್ ಟ್ರಿಕ್ಸ್ ಫಾರ್ ಲಿಖಿತಾ? ಏನು ಇಲ್ಲ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಇಟ್ ಆಲ್ ಡಿಪೆಂಡ್ಸ್ ಆನ್ ಯುವರ್ ಪಾರ್ಟ್ನರ್ ಅಷ್ಟೇ. ಹೌ ಪಾರ್ಟ್ನರ್ ವಿಲ್ ಬಿ ಯುವರ್ ಲೈಫ್ ವಿಲ್ ಬಿ ಅಷ್ಟೇ. ವಿ ಕಾಂಟ್ ಟೆಲ್ ಎನಿಥಿಂಗ್ ಅಬೌಟ್ ಫ್ಯಾಮಿಲಿ ಅಂಡ್ ಪಾರ್ಟ್ನರ್ ಮೇಲೆ ಡಿಪೆಂಡ್ ಎಲ್ಲ ಅಷ್ಟೇ. ಟಿಪ್ಸ್ ಎಲ್ಲ ಯೂಸ್ ಇಲ್ಲ. ನೆಕ್ಸ್ಟ್ ನೆಕ್ಸ್ಟ್ ಇಯರ್. ನೋ ಐಡಿಯಾ. ಗೆಟ್ ಅನ್ ಐಡಿಯಾ ಸರ್ಜಿ. ಮತ್ತೆ ಐಡಿಯಾ ತಗೊಳ್ಳೋದು ಯಾವಾಗ? 6 years ಆಗಿದೆ ಇವ್ರ ಮ್ಯಾರೇಜ್ ಆಗಿ. ಇವ್ರನ್ನ ಕೇಳಿ. ಯಾವ 6 ಇಲ್ಲಪ್ಪ, ನಾವು 5 years. 6 years ಅನ್ಕೋತಾರೆ. ಟಿಪ್ಸ್ ಅಂಡ್ ಟ್ರಿಕ್ಸ್. ನಮ್ಗಿನ್ನ ಮದ್ವೆನೇ ಆಗಿಲ್ಲ ಅಂತ ಅನ್ಸ್ತಾ ಇದೆ. ಸೊ ಅಷ್ಟು ಆರಾಮಾಗಿದೆ. ಸೊ ಯಾ ನಡೀತಾ ಇದೆ. ವೆರಿ ಗುಡ್. ಅದೇನಾ ಗೊತ್ತಿಲ್ಲ, ಪ್ಲಾನಿಂಗ್ ಆಗ್ತಾ ಇದೆ. ಇಲ್ಲ ಮಾಡಿ. ಸೊ ಆಲ್ಮೋಸ್ಟ್ 1 hour ವೇಟ್ ಮಾಡಿದ್ವಿ ಬ್ರೈಡ್ಗೆ, ಬಟ್ ಬ್ರೈಡ್ ಇನ್ನೂ ಬರಲಿಲ್ಲ. ಸೊ ವಿ ಥಾಟ್ ವಿ ವಿಲ್ ಆರ್ಡರ್ ಸಮಥಿಂಗ್ ಸೊ ದಟ್ ಅಷ್ಟೊತ್ತಲ್ಲಿ ಬ್ರೈಡ್ ಬರ್ತಾರೆ ಅಂತ. ಸೊ ವಿ ಸ್ಟಾರ್ಟೆಡ್ ಆರ್ಡರಿಂಗ್. ಕೋಲ್ಡ್ ಆಗಿದ್ರಿಂದ ಸೂಪ್ಸ್ ಆರ್ಡರ್ ಮಾಡಿದ್ವಿ, ನಾನು ಮತ್ತೆ ವೇದ ಆ್ಯಂಡ್ ಮನಿಷಾ ಮತ್ತೆ ಹೇಮಾ ಮಾಕ್ಟೇಲ್ಸ್ ಆರ್ಡರ್ ಮಾಡಿದ್ರು. ಯಾವ್ದು ಸ್ಟೇಡಿಯಂ? ಚಿನ್ನಸ್ವಾಮಿ ಸ್ಟೇಡಿಯಂ. ಯಾವ ಮ್ಯಾಚ್ ಹೋಗಿದ್ದು ಲಕ್ಷ್ಮಿ ನೀನು? ಅದವ್ರು ಮೋಸ್ಟ್ಲಿ ಮಹಾರಾಣಿ ಟ್ರೋಫೀಸ್ಗೆ ಹೋಗಿದ್ದೀವಿ. ಅದೇ ನೋಡಿದ್ವಿ ನಾವು. ಹೇಗಿತ್ತು? ಸಕ್ಕತ್ತಾಗಿತ್ತು. ಇಷ್ಟ ಆಯ್ತು. ಎನಿ ಫೀಡ್ಬ್ಯಾಕ್ ಫಾರ್ ಇಂಪ್ರೂವ್ಮೆಂಟ್ಸ್? ನನಗೆ ವ್ಲಾಗ್ ಎಕ್ಸ್ಪೀರಿಯನ್ಸ್ ಇಲ್ಲ ಫೀಡ್ಬ್ಯಾಕ್ ಕೊಡೋಕ್ಕೆ, ಬಟ್ ನೋಡ್ಬೇಕಾದ್ರೆ ಏನೋ ಅಷ್ಟು ಇದಾಗ ಅನ್ಸಲ್ಲ. ಇಟ್ಸ್ ಗುಡ್. ಏನಿಲ್ಲ, ತುಂಬಾ ನ್ಯಾಚುರಲ್ ಆಗಿದೆ. ಹಂಗೆ ಮಾಡ್ತಾ ಇರಿ. ಆದಷ್ಟು ನಮಗೂ ತುಂಬಾ ತುಂಬಾ ವಿಡಿಯೋಸ್ ನೋಡ್ಬೇಕಂತ ಆಸೆ ಇದೆ. ಸೊ ಪ್ಲೀಸ್ ಕೀಪ್ ಡೂಯಿಂಗ್. ಫೈನಲಿ ನಮ್ಮ ಬ್ರೈಡ್ ಅರೈವ್ ಆಗಿದ್ದಾರೆ. ಮಾರ್ನಿಂಗ್ ಎಲ್ಲ ಹಾಲಿಡೇ ತಗೊಂಡು ಮಾರ್ನಿಂಗ್ ಇರೋ ಕೆಲಸ ನೈಟ್ ಶಿಫ್ಟ್ ಹಾಕ್ಸ್ಕೊಂಡು ನೈಟ್ ಶಿಫ್ಟ್ ಅಲ್ಲಿ ವರ್ಕ್ ಮಾಡಿ. ಇಲ್ಲ, ನೈಟ್ ಶಿಫ್ಟ್ ಸ್ವಲ್ಪ ಜಾಸ್ತಿ ಇತ್ತು. ಸೀರಿಯಸ್ ಆಗಿ ಮಾತಾಡೋ ಮನಿ ಮನಿಷಾ, ಹೇಮಾ, ವೇದ, ಮಧು ಎಲ್ಲ ಸೀರಿಯಸ್ ಆಗಿ ಮಾತಾಡಿ. ಲಕ್ಷ್ಮಿ ಆರ್ಡರ್ ಇದು. ಏನ್ ಮಾಡೋದಪ್ಪ, ಸೆಕ್ಯೂರಿಟಿಯಲ್ಲಿ ಬಡಪಾಯಿಗಳು ನಾವು. ನೈಟ್ ಶಿಫ್ಟು ಮಾಡ್ಬೇಕು, ಮಾರ್ನಿಂಗು ಮಾಡ್ಬೇಕು, ಈವ್ನಿಂಗು ಮಾಡ್ಬೇಕು. ಶಿಫ್ಟ್ ಮಾಡ್ತಲೇ ಇರ್ಬೇಕು. ಆಫೀಸ್ ಆದ್ಮೇಲೂ ಮಾಡ್ಬೇಕು, ಆಫೀಸ್ ಇದ್ದಾಗ್ಲೂ ಮಾಡ್ಬೇಕು. ಫಸ್ಟ್ ಬ್ಲಶ್ ಅನ್ಕೊಂಡು ಹೆಂಗ್ ಅನ್ಕೊಳ್ಳೋದು. ನಾನು ಹಂಗೆ ಅನ್ಕೊಂಡೆ. ಇದು ಬ್ಲಶ್ ಅನ್ಕೊಂಡು ಫಸ್ಟ್. ಏನಂತ ತುಂಬಾ ಕಷ್ಟ ಇದೆ, ತುಂಬಾ ತುಂಬಾ ಕಷ್ಟ ಇದೆ. ಮದ್ವೆ ಆಗೋದು ಒಂದೇ ಸತಿ ಅಂತ ಎಲ್ಲಾನು ಮಾಡ್ಬಿಡೋದು, ಸೊ ಕಷ್ಟ ಆಗ್ಬಿಡುತ್ತೆ. ಸೊ ಸ್ಟಾರ್ಟಿಂಗ್ ಎಲ್ಲರೂ ಸೂಪ್ಸ್ ಮತ್ತೆ ಮಾಕ್ಟೇಲ್ಸ್ ಆರ್ಡರ್ ಮಾಡಿ, ಆ್ಯಂಡ್ ವಿ ಆಲ್ಸೋ ಆರ್ಡರ್ಡ್ ವೆಜ್ ಇರೋರೆಲ್ಲ ನಾನು ಪಿಜ್ಜಾ ಆರ್ಡರ್ ಮಾಡಿದ್ವಿ, ನಾನ್ ವೆಜ್ ಇರೋರು ಚಿಕನ್ ಡ್ರಮ್ ಸ್ಟಿಕ್ ನಾನ್ ವೆಜ್ ಐಟಮ್ಸ್ ಆರ್ಡರ್ ಮಾಡಿದ್ರು. ಸೂಪ್ ವಾಸ್ ಗುಡ್ ಬಟ್ ಪಿಜ್ಜಾ ವಾಸ್ ನಾಟ್ ದ್ಯಾಟ್ ಗುಡ್. ಹೆಂಗಾಯ್ತು ಫಿಕ್ಸ್? ಪ್ರಪೋಸಲ್ ಹೇಗ್ ಬಂತು? ಇದು ಜನ್ಮದ ಅನುಬಂಧ ಅಂದ್ರೆ ಹೇಳೋದು ತಪ್ಪಲ್ಲ. ಬಿಕಾಸ್
ನಾನು 10th ಸ್ಟ್ಯಾಂಡರ್ಡ್ ಇದ್ದಾಗ ನಂಗೆ ಬುದ್ಧಿ ಬಂದಾಗ್ಲಿಂದ ಗೊತ್ತಾಗಿದ್ದು ನಾನು ಇವನ್ನ ಮದ್ವೆ ಆಗ್ಬೋದು ಅಂತ. ಆಯ್ತಾ, ಅಲ್ಲಿವರೆಗೂ ಅಮರಣ್ಣ 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 ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದೆ. ಬಿಕಾಸ್ ನನ್ನ ಕಸಿನ್ ಒಬ್ಳು, ಅವಳಿಗೆ ಅಣ್ಣ ಆಗ್ಬೇಕು, ಸ್ವಂತ ಅಣ್ಣ. ಸೊ ಅದಕ್ಕೆ ನಾನು ಹಂಗೆ ಹೇಳ್ಕೊಂಡು ಆಡ್ತಿದ್ದೆ. ಬುದ್ಧಿ ಬಂದ್ಮೇಲೆ ಗೊತ್ತಾಯ್ತು, ನಮ್ಮಮ್ಮ ಹೇಳಿದ್ರು ಇಲ್ಲ ಅವನಿಗೆ ನಿಂಗೆ ಅತ್ತೆ ಮಗ ಆಗ್ಬೇಕು, ಮದ್ವೆ ಆಗ್ಬಹುದು ಅಂತ. ಅವಾಗ ನಮ್ಮಮ್ಮಂಗೆ ಅವಾಗಿಂದನು ಅವ್ನು ಹುಟ್ಟದಾಗ್ಲಿಂದ ಆಸೆ. ನಾನ್ ಹುಟ್ಟದಾಗ್ಲಿಂದ ಅವ್ನು ಹುಟ್ಟದಾಗ್ಲಿಂದ ನಮ್ಮಮ್ಮಂಗೆ ಆಸೆ ಅವ್ರ ಮನೆಗೆ ನನ್ ಮಗನ ಕಳಿಸ್ಬೇಕು ಅಂತ ಹೇಳ್ಕೊಂಡಿದ್ದಾರೆ. ಇಂಜಿನಿಯರಿಂಗ್ ಟೈಮಲ್ಲಿ ಇದ್ದಾಗ ನಮ್ಮ ಮಮ್ಮಿ ಹೋಗಿ ಕೇಳಿದ್ದಾರೆ, ಹಿಂಗೆ ಮಾಡ್ತೀರಾ ಮದ್ವೆನ ಅಂತ. ಅವಾಗ ಅವ್ರ ಅಮ್ಮ ಇದ್ರು, ಬೇಡ, ಒಂದೇ ಸಂಬಂಧದಲ್ಲಿ ಬೇಡ, ಯಾಕಂದ್ರೆ ಅವ್ರ ಅಪ್ಪ ಅವ್ರ ಅಮ್ಮನು ಒಂದೇ ಸಂಬಂಧದಲ್ಲಿ ಮದ್ವೆ ಆಗಿದ್ದು, ಫ್ಯೂಚರ್ಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಬೇಡ ಅಂದ್ರು. ನಾನು ಅವಾಗಿಂದ ಹೇಟ್ರೆಡ್, ನನ್ನನ್ನೇ ರಿಜೆಕ್ಟ್ ಮಾಡ್ತಾರ, ನನ್ನನ್ನೇ ರಿಜೆಕ್ಟ್, ವಾಟ್ ಎವರ್ ದ ರೀಸನ್ ಇಟ್ ಇಸ್. ಇಲ್ಲ ನೋಡೋಣ ಅಂತಿದ್ರೆ ಏನೋ ಅನ್ಬೋದಾಗಿತ್ತು. ನಾನ್ ಫುಲ್ ಹೇಟ್ರೆಡ್. ಅವ್ನ ನಮ್ಮ ಮದ್ವೆ ಆಗಲ್ಲ, ಸತ್ರು ಮದ್ವೆ ಆಗಲ್ಲ, ನನ್ ಮದ್ವೆ ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನಾನು ಸತ್ರು ಮದ್ವೆ ಆಗಲ್ಲ. ಲಿಟ್ರಲಿ ಹಿಂಗೆ ಇದ್ದಿದ್ದು. ಆಮೇಲೆ ಆಫ್ಟರ್ ಲಾಸ್ಟ್ 1 year, ಆಲ್ಮೋಸ್ಟ್ 1.5 year ಬ್ಯಾಕ್ ಒಂದ್ ಮದ್ವೆ ಇತ್ತು. ಆ ಮದ್ವೆಗೆ ನಾನು ಹೋಗಿದ್ದೆ. ವೇದನ್ ಮದ್ವೆ ಟೈಮಲ್ಲಿ ನಾನೇ ಅದಿದ್ದು ಮದ್ವೆ. ಆ ಮದ್ವೆಗೆ ನಾನು ಹೋಗಿದ್ದೆ. ಹಾ, ಅಲ್ಲಿ ನೋಡಿರೋದು. ಅದಾದ್ಮೇಲೆ ವೇದನ್ ಮದ್ವೆ ಮುಗಿದು ಒಂದ್ ವಾರಕ್ಕೆನ ಅವ್ನು ಕಾಲ್ ಮಾಡ್ಬಿಟ್ಟು ಹಂಗೆ ಏನಾರ ಮಾತಾಡ್ತಾ ಮದ್ವೆ ಆಗ್ತೀಯ ನನ್ನ ಅಂತ ಕೇಳ್ದ. ನಾನು, ಅರ್ಯೋ ಸೀರಿಯಸ್ ಅದು ಪ್ರ್ಯಾಂಕ್ ಮಾಡ್ತಿದ್ಯಾ? ನಿಮ್ಮಮ್ಮ ನೋಡ್ರೆ ಹಂಗೆ ಹೇಳ್ತಾರೆ, ನೀನ್ ನನಗೇನು ಇಷ್ಟು ದಿನ ಏನು ಹೇಳೇ ಇರ್ಲಿಲ್ಲ, ನೀನೇನು ತೋರ್ಸ್ಕೊಂಡು ಇಲ್ಲ, ಸೊ ನನಗೇನು ಇಂಟ್ರೆಸ್ಟ್ ಇಲ್ಲ, ನೀನೆಲ್ಲ ಪ್ರ್ಯಾಂಕ್ ಮಾಡ್ತಿದ್ಯಾ ಅನ್ನೋ ನಾನು ಡಿಸ್ಕನೆಕ್ಟ್ ಮಾಡಿದೆ ಕಾಲ್ನ. ಅವನು ಕಲ್ಕತ್ತಾದಲ್ಲಿದ್ದದು, ಅವಾಗ ಕಲ್ಕತ್ತಾದಲ್ಲಿದ್ದ. ಲೈಕ್ ಓಕೆ. ಅದಾದ್ಮೇಲೆ ಒಂದು 2 weeks ಆದ್ಮೇಲೆ ಅದೇ ನನ್ ಕಸಿನ್ ಅಂತ ಹೇಳಿದ್ಲು, ಅವಳು ಹಂಗೆ ಕರಿತಾ ಇದ್ಲು ಅಂತ. ಅವಳು ಫೋನ್ ಮಾಡಿದ್ಲು, ಏನೇ ನಮ್ಮ ಅಣ್ಣನೇ ಬೇಡ ಅಂದಂತೆ ಹಂಗೆ ಹಂಗೆ ಅಂತ. ಅವ್ನು ನಿಜ ಹೇಳ್ತಿದ್ದಾನ ಸುಳ್ಳು ಹೇಳ್ತಿದ್ದಾನ? ಅವ್ರ ಅಮ್ಮ ನೋಡ್ರ ಹಂಗ ಅಂದಿದ್ರು, ಇವ್ರು ನೋಡ್ರ ಹಿಂಗ ಅಂತ, ಸರಿನಾ ನಿಜಾನಾ ಅಂತ. ಲೈಕ್ ಇಲ್ಲ ಅವನು ಮದ್ವೆ ಆದ್ರೆ ಲಿಖಿತನೇ ನಾನ್ ಮದ್ವೆ ಆಗೋದು ಅಂತ ಕೂತ್ಬಿಟ್ಟಿದ್ದಾಳೆ. ಸೊ ಹಿಂಗೆಲ್ಲ ಏನಾರ ಹೇಳಿದ್ಲು ಅವಳು. ಐ ವಾಸ್ ಲೈಕ್, ಹೌದಾ? ಲೈಕ್ ಇಲ್ಲ, ಅವನು ಮುಂಚೆಯಿಂದ ಹೇಳ್ತಿದ್ದ, ಅಮ್ಮ ಯಾರನ್ನೂ ನೋಡ್ಬೇಡ ಕಣಮ್ಮ, ನಾನ್ ಲಿಖಿತನೇ ಮದ್ವೆ ಆಗ್ತೀನಿ ಅಂತ. ಅವ್ರ ಮಗನು ಅಂದ್ರೆ ಅಮ್ಮರು ಹೇಳ್ತಿದ್ಲು ಅಂತ ಅವ್ರ ಅಮ್ಮಂಗೆ ಅಂತ ಎಲ್ಲ ಪ್ರಿಯಾ ಹೇಳಿದ್ಲು, ಅವಳ ಕಸಿನ್. ಅವೇ ಸರಿ ಆಯ್ತು, ನೋಡೋಣ ಬಿಡು, ನಾನು ಇನ್ನೂ ಏನು ಡಿಸೈಡ್ ಮಾಡಿಲ್ಲ, ಮಾತಾಡ್ತೀನಿ ಅವನ ಹತ್ರ ಒಂದ್ಸತಿ ಅಂತ. ಸರಿ ಆಯ್ತು, ಅವಳಂಗಂದು ಇವಾಗ ಗೊತ್ತಾಯ್ತು. ಓಕೆ, ಈ ಲಿಟ್ರಲಿ ವಾಂಟ್ಸ್ ಟು ಮ್ಯಾರಿ ಮೀ. ಸರಿ, ಮತ್ತೆ ಅವನಿಗೆ ಕಾಲ್ ಮಾಡ್ಬಿಟ್ಟು ಕೇಳ್ದೆ, ನಿಮ್ಮಮ್ಮ ಒಪ್ಕೋತಾರ ಅಂತ. ನೀನ್ ಒಪ್ಕೋ, ನೀನ್ ತಲೆ ಕೆಡ್ಸ್ಕೊಬೇಡ, ನಾನು ನಮ್ಮಮ್ಮನ ಒಪ್ಪಿಸ್ತೀನಿ ಅಂತ ಹೇಳಿ. ಫಸ್ಟ್ ನೀನ್ ನಿಮ್ಮಮ್ಮನ ಒಪ್ಸೋ, ಇಫ್ ಶಿ ಇಸ್ ರೆಡಿ ಐ ಆಮ್ ರೆಡಿ ಅಂತ. ಆಮೇಲೆ ನಾನು ಇಲ್ಲ, ಫಸ್ಟ್ ನಿಮ್ ಮನೇಲೂ ಮಾತಾಡ್ಕೋ ಅನ್ಸತಿ ಅಂತ. ಲೈಕ್ ಓಕೆ ಆಯ್ತು. ಆಮೇಲೆ ಅವನ ಹತ್ರ ಮಾತಾಡೋ 1 ವಾರಕ್ಕೆ ನಮ್ಮ ಅಮ್ಮಂಗೆ ಹೇಳ್ದೆ, ಅಮ್ಮ ಈ ತರ ಕೇಳ್ತಾ ಇದ್ದಾನೆ, ಏನ್ ಮಾಡ್ಲಿ ಅಂತ. ಲೈಕ್ ಶಿ ಇಸ್ ಫ್ಲೈಯಿಂಗ್. ಯಾಕೆ ಅಂದ್ರೆ ಫಸ್ಟ್ ನಮ್ಮ ಅಮ್ಮ ಮತ್ತೆ ಅವ್ರಮ್ಮನು ಚಡ್ಡಿ ದೋಸ್ತು, ಹಂಗೆ ಲಂಗ ದೋಸ್ತುಗಳ ತರ, ಫುಲ್ ಕಸಿನ್ಸ್ ಅವ್ರುನು. ಇನ್ನ ಫುಲ್ ಕ್ಲೋಸ್ ಆಗು ಇದ್ದು, ಎಲ್ಲ ಚೆನ್ನಾಗಿದ್ದು. ಇನ್ನ ಅವ್ರು ಹೆಂಗೆ ಅಂತ ಅಂದ್ರೆ, ಊರಲ್ಲಿ ಒಂದು ಘನತೆ ಇರೋರು, ಸ್ವಲ್ಪ ರಿಚ್ ಆಗಿರೋಂತ ಫ್ಯಾಮಿಲಿ ಇರ್ತಾರಲ್ಲ, ಆ ಫ್ಯಾಮಿಲಿಗೆ ಸೇರಿರೋನು ಅವನು. ಸೊ ನಮ್ಮಮ್ಮ ಫುಲ್ ತಿಪ್ಟೂರ್. ಸೊ ಅಲ್ಲಿ ನಮ್ಮಮ್ಮ ಫುಲ್ಲು ಖುಷಿ. ನಮ್ಮಮ್ಮ ಆಮೇಲೆ ಹೇಳ್ತಿದೆ, ಅಲ್ಲೆಲ್ಲೋ ಆಲ್ಬೂರು ಏನೋ ಇದೆ ಅಲ್ಲಿ ಜಾಗ. ಅಲ್ಲಿ ಏನೋ ಇದಕ್ಕೆ ಕಾವೇರಿಗೆ ಬಿಟ್ರೆ, ಕಲ್ಯಾಣಿಗೆ ಅದೇನೋ ಹಿಂಗ್ ಬಿಟ್ರೆ ಅದ್ ಹಂಗೆ ನಡೆಯುತ್ತಂತೆ. ನಮ್ಮಮ್ಮ ಅವತ್ತು ಅಲ್ಲಿ ಬಿಟ್ಬಿಟ್ಟು ಇದನ್ನೇ ಕೇಳ್ಕೊಂಡ್ ಬಂದಿತ್ತಂತೆ. ಗೊತ್ತಿಲ್ಲ, ನಮ್ಮ ಮಮ್ಮಿ ಕೇಳಿ ಹೇಳ್ತೀನಿ. ಇವಳಿಗೂ ಅಷ್ಟೇ, ಇಬ್ರು ಹೋಗ್ಬಿಟ್ರಿ ಇಬ್ರು. ಲಿಟ್ರಲಿ ಶಿ ಸೆಡ್ ಲೇಟರ್ ಹಿಂಗಿತ್ತು ಅಂತ. ದೆನ್ ಮೈ ಡ್ಯಾಡ್ ವಾಸ್ ಲೈಕ್, ಯಾಕೆ ಅಲ್ಲಿ ನೋಡ್ತೀರಾ, ಗೊತ್ತಿರೋನೇ ಅಲ್ವಾ, ಇನ್ನೊಂದ್ಸತಿ ಕೇಳಿ ನೋಡಿ ಹಂಗೆ ಹಿಂಗೆ ಅಂತ. ಆಮೇಲೆ ಸರಿ ಆಯ್ತು ಅಂತ ಆಮೇಲೆ ನಾನು ಹೇಳ್ದೆ, ಹಿಂಗ್ ಕೇಳ್ತಿದ್ದಾರೆ, ನಿಜಾನಾ ಅಂತ. ನಮ್ಮ ಅಮ್ಮನು, ಹ್ಞೂ ಕಣಮ್ಮ ಪ್ರಿಯಾ ಹೇಳಿದ್ಲು ಅಂತ. ಪ್ರಿಯಾ ಹೇಳಿದಾಳೆ ಅಂದ್ರೆ ನಿಜ. ಸರಿ ಆಯ್ತು. ಆಮೇಲೆ ಈಗ ನಾವು ಆಲ್ರೆಡಿ ಕೇಳಿದೀವಿ, ಕೇಳಿ ಇಲ್ಲ ಅನ್ನಿಸ್ಕೊಂಡಿದೀವಿ. ಈಗ ಮತ್ತೆ ನಾವು ಕೇಳಕ್ ರೆಡಿ ಇಲ್ಲ. ನಿಮ್ಮಮ್ಮ ಬಂದು ಫೋನ್ ಮಾಡಿ ಹುಡ್ಗಿಂಗ್ ಕೊಡ್ತೀರಾ ಅಂತ ಕೇಳಿದ್ರೆ ಮುಂದೆ ಅವ್ರಿಗೇನ ಇಲ್ಲ, ಬೇಡ. ಲೈಕ್ ಆಮೇಲೆ ಅವ್ರ ಅಮ್ಮ ಫಸ್ಟ್ ಬೇಡ ಅಂದ್ರಂತೆ. ಆಮೇಲೆ ಇವನೇನೋ ಅದು ಇದು ಹೇಳಿ ಒಪ್ಸಿದಾನ. ಮತ್ತೆ ಒಪ್ಸಿ ಆಮೇಲೆ ಥಿಂಗ್ಸ್ ಗಾಟ್ ಬೆಟರ್. ಆಮೇಲೆ ಸರಿ ಅಂತ ಸ್ಟಾರ್ಟ್ ಆಯ್ತು.
ದೆನ್ ಅವರ ನಮ್ಮ ಅಜ್ಜಿಗೆ ನಮ್ಮ ಅಮ್ಮರಿಗೆ ಎಲ್ಲ ಕಾಲ್ ಮಾಡಿದ್ರು. ಅವಾಗಿಂದ ಸ್ಟಾರ್ಟ್ ಆಯ್ತದು. ಇದೇ ಸ್ಟೋರಿ. How did you feel on first time ಹೇಳಿದಾಗ ಅದು ರಿಯಲ್ ಅಂತ ಅನಿಸಿದಾಗ what was your moment? ಇಟ್ ವಾಸ್ ಸಮಥಿಂಗ್ ಲೈಕ್ ನನಗೆ ಇಡನ್ ಫೀಲಿಂಗ್ಸ್ ಇತ್ತು ಅವನ ಮೇಲೆ. ಓಕೆ, ಅವನು ಮುಂಚೆ ಎಲ್ಲ ಡ್ಯಾನ್ಸ್ ಆಡ್ತಾ ಇದ್ದ, ನೋಡಕ್ಕೆ ಸ್ವಲ್ಪ ಅವಾಗ ಪುನೀತ್ ರಾಜ್ಕುಮಾರ್ ತರನೇ ಇದ್ದ. ಅವ್ನ್ ಮೂಗು ಎಲ್ಲ ಸ್ವಲ್ಪ ಹಂಗೆ ಇದ್ದಿದ್ದು. ಓಕೆ, ಅವನ ಅಪ್ಪು ಅಂತ ಕರೀತಾರಲ್ಲ, ಹಂಗೆ ಅವನ್ನ ಅಮಲಿ ಅಂತ ಕರೆಯೋರು ಎಲ್ಲಾರು. ಆಯ್ತಾ, ಅವನು ಆಮೇಲೆ ಅದ್ಯಾವ್ದೋ ಒಂದು ನಾರೇ ನಾರೇನ ಯಾವ್ದೋ ಒಂದು ಸಾಂಗ್ ಇದೆಯಲ್ಲ, ಅದು ಡ್ಯಾನ್ಸ್ ಆಡಿದ್ದ. ಅವಾಗ ಓಕೆ ನೈಸ್ ಅಂತ ಆಮೇಲೆ ಸ್ಟಾರ್ಟ್ ಆಗಿತ್ತು. ಬಟ್ ಅವ್ರು ಯಾವಾಗ ಇಲ್ಲ ಬೇಡ ಅಂತ ಹೇಳಿದ್ರು ಅವಾಗ ಬಿಟ್ಟಾಕ್ಬಿಟ್ಟಿದ್ದೆ. ಆಮೇಲೆ ಸರಿ ಅಂತ ಶುರು ಆಯ್ತು. ಇದೇ ಸ್ಟೋರಿ. ಸೊ ಇಟ್ ಇಸ್ ಲೈಕ್ ಗಾಡ್ ಮೇಡ್ ಆರ್ ಅದು ಡೆಸ್ಟಿನ್ಡ್ ಇರ್ಬೋದೇನೋ ಅಷ್ಟೇ. ಸೊ ಲಂಚ್ ಎಲ್ಲ ಮುಗಿಸ್ಕೊಂಡು ಬ್ರೈಟ್ ಟು ಬಿ ಕೇಕ್ ಕಟ್ ಮಾಡೋಣ ಅಂತ. ಮಿಸ್ ಟು ಮಿಸ್ಸಸ್ ಕೈಗಿದೆ ಅದು. All the very best, Licky. Congratulations. We wish you a happy married life. We wish you a happy married life. We wish you a happy married life for generations to come. Yay! Super. Okay. ಸೊ ನಮ್ಮ ಬ್ರೈಟ್ ಫೈನಲಿ ಹಾರ್ಟ್ಫುಲ್ ಆಗಿ ವಿಶ್ ಮಾಡಿ ಕೇಕ್ ಕಟ್ಟಿಂಗ್ ಮುಗಿಸಿ. ನನ್ನ ಮಗಳು ಫಸ್ಟ್ ನಿಂತಿದ್ಲು ಕೇಕ್ ತಿನ್ನೋದ್ರಲ್ಲಿ. ಅವಳು ಕೇಕ್ಸ್ ಅಂದ್ರೆ ಸಖತ್ ಇಷ್ಟ. ಆಲ್ರೆಡಿ ಮೇಡಮ್ ಕೈ ಹಾಕಿದ್ರು ಕೇಕ್ಗೆ ತಿನ್ನೋದಕ್ಕೆ. ಸೊ ಎಲ್ರು ಬ್ರೈಡ್ಗೆ ಕೇಕ್ ತಿನ್ಸಿ ವಿ ವಿಶ್ ಇಂಡಿವಿಜುವಲಿ. All the best. ನೋಡ್ತಾಳೆ ಹೇಳು. ನೀನ್ ಸಾಕು ಕಂದ. ನೀನ್ ತಗೋ. ಸ್ವಲ್ಪ ಕಣೆ. ನೆಕ್ಸ್ಟ್ ಆಗ್ಲಿ ಅಂತ. ಆಲ್ ದ ವೆರಿ ಬೆಸ್ಟ್. ಒಳ್ಳೇದಾಗ್ಲಿ. ನೋಡ ಅಲ್ಲಿ ನಿತ್ಯ ಬೇಗ ಪ್ರೆಗ್ನೆಂಟ್ ಆಗಿ ಬಂದ. ಇನ್ನೂ ಚೆನ್ನಾಗಿರ್ಲಿ ಮ್ಯಾರೇಜ್ ಲೈಫ್. ಏನ್ ಮಾಡ್ಬೇಕು? Finally on wicket Damar. ನನ್ನ ಮಗಳಂತೂ ಹೋಗಿ ಹೋಗಿ ಕೇಕ್ ಮೇಲೆ ಕಣ್ಣು ಬಿಡ್ಲೇ ಇಲ್ಲ ಅವಳು. ಅದೆಷ್ಟು ಕೇಕ್ ತಿಂದ್ಲು ಲೆಕ್ಕನೇ ಇಲ್ಲ. ಎಲ್ಲಾರ ಹತ್ರನೂ ಕೇಕ್ ತಿನ್ಸ್ಕೊಂತಾ ಇದ್ಲು. ಮಕ್ಕಳೇ ಹಾಗೆ ಅಲ್ವಾ, ಅವ್ರಿಗೆ ಕೇಕ್ಸ್, ಚಾಕ್ಲೇಟ್ಸ್, ಜಂಕ್ ಫುಡ್ಸ್ ಅಂತ ಇಷ್ಟ ಮನೆ ಫುಡ್ಗಿಂತ. ಮನಿಷಾ, ನನ್ ಮದ್ವೆ ಸೆಟ್ ಆಗಿದೆ ಕಣೋ. ಸೆಪ್ಟೆಂಬರ್ 5-6ಕ್ಕೆ ನಿನ್ನ ಹಸ್ಬೆಂಡ್ ಋತ್ವಿಕ್ ಅವ್ರ ಜೊತೆನ ಕರ್ಕೊಂಡು ನೀನು ಫ್ಯಾಮಿಲಿ ಸಮೇತ ಬಾ. ಥ್ಯಾಂಕ್ ಯು. ನನ್ ಮದ್ವೆ ಸೆಟ್ ಆಗಿದೆ. ಬರ್ತೀನಿ ನಾನು. ನೀನ್ ಡ್ಯಾನ್ಸ್ ಮಾಡೋ ಆಯ್ತಾ ಬಂದು ಅಲ್ಲಿ? ಡ್ಯಾನ್ಸ್ ಮಾಡ್ತೀನಿ. ಮಸ್ತ್ ಮಲೈಕ ಡ್ಯಾನ್ಸ್. ಬರ್ರಿ ಆಯ್ತಾ? ವೆರಿ ಬೆಸ್ಟ್. ನಿನ್ನ ಹಸ್ಬೆಂಡ್ ಎಲ್ಲರೂ ಕರ್ಕೊಂಡು ಖುಷಿಯಾಗಿರು. ಮಿಸ್ ಮಾಡ್ದಂಗ್ ಬಾ. ಸೊ ಎಲ್ಲಾರ್ಗು ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಇನ್ವೈಟ್ ಮಾಡಿದ್ಲು. ನಾ ಕರ್ಕೊಂಬಾರ. ಇಲ್ಲ. ಸೊ ಹಲೋ ಫ್ರೆಂಡ್ಸ್. ಸೊ ಇವತ್ತು ಒನ್ ಆಫ್ ಅವರ್ ಫ್ರೆಂಡ್, ನಾವೆಲ್ಲ ಆಕ್ಚುಲಿ ಅಂಬೇಡ್ಕರ್ ಕಾಲೇಜಲ್ಲಿ ಒಟ್ಟಿಗೆ ಓದಿದ್ದು. ಸೊ ವಿ ಆರ್ ಆಲ್ ಇಂಜಿನಿಯರಿಂಗ್ ಫ್ರೆಂಡ್ಸ್. ಸೊ ಶಿ ಇಸ್ ಮಧು, ಶಿ ಇಸ್ ಹೇಮಾ, ಶಿ ಇಸ್ ವೇದಾ, ಶಿ ಇಸ್ ಮನಿಷಾ, ಶಿ ಇಸ್ ಲಿಕ್ಕಿ ಅಂಡ್ ಐ ಆಮ್ ಲಕ್ಷ್ಮಿಶ್ರೀ. ಸೊ ಇವತ್ತು ನಮ್ ಲಿಕ್ಕಿದು ಸ್ಪಿನ್ಸ್ಟರ್ ಪಾರ್ಟಿ ಥ್ರೋ ಮಾಡ್ತಿದ್ವಿ. ಬಿಕಾಸ್ ಸೆಪ್ಟೆಂಬರ್ 5th 6th ಅವಳ ಮ್ಯಾರೇಜ್ ಇದೆ ತಿಪ್ತೂರಲ್ಲಿ. ಸೊ ಅದಕ್ಕೋಸ್ಕರ. ಸೊ ಹೇಗ ಅನ್ಸಿದೆ? ಮದ್ವೆ ಆಗ್ತಾ ಇದೆಯಾ? ಮದ್ವೆ ಆಗ್ತಿದ್ದೀನಿ. ಹೌದು. ಹೌ ಎಕ್ಸೈಟೆಡ್ ಆರ್ ಯು? Yeah, so much excited. How you are feeling? I mean, single life
ಮಿಸ್ ಆಗುತ್ತಾ ಅಥವಾ ಯು ವಿಲ್ ಬಿ ಫೈನ್? ಆತರ ಏನಿಲ್ಲ. ಐ ಥಿಂಕ್ ಸೊ ಐಲ್ ಬಿ ಫೈನ್. ಮಿಸ್ ಇಂದ ಮಿಸ್ಸಸ್ ಆಗ್ತಾ ಇದೀರಾ ಮಿಸ್ ಇಂದ ಮಿಸ್ಸಸ್ ಆಗ್ತಿರೋದು, ಬಟ್ ಏನು ಮಿಸ್ ಮಾಡ್ಕೊತಾ ಇಲ್ಲ. ಓಕೆ, ಈಗ ಗರ್ಲ್ಸ್ ಗ್ಯಾಂಗ್ ಎಲ್ಲಾರು ಫ್ಯೂ ಕ್ವೆಶನ್ಸ್ ನ ರೆಡಿ ಮಾಡಿ ಇಟ್ಕೊಂಡಿದೀವಿ ಆಸ್ ಅ ರಾಪಿಡ್ ಫೈರ್ ಬ್ರೈಡ್ ಗೆ ಕೇಳೋದಕ್ಕೆ. ಸೊ ಲೆಟ್ ಸ್ಟಾರ್ಟ್. ಹೇಗೆ ಆನ್ಸರ್ ಮಾಡ್ತಾರೆ ಬ್ರೈಡ್ ಅಂತ ನೋಡೋಣ. ವಾಟ್ ಆರ್ ಯು ಮೋಸ್ಟ್ ಎಕ್ಸೈಟೆಡ್ ಅಬೌಟ್ ಆಫ್ಟರ್ ಮ್ಯಾರೇಜ್? Fast, it's a rapid fire. What are you most excited about after marriage? Dual money, What are you most nervous about? nothing. Describe married life in one word. I meant to marry. What are your expectation in one word? What do you mean by married life? Expect love. That's all. Uh, Honeymoon, beach or mountains? beach. Traditional wedding or destination wedding? Traditional wedding. Gold or diamond? Both. Heels or flats? Both. Saree or lehenga? Both. Who do you think flirts more, you or your hubby? Me. Who do you think is messier? Mostly him. What is one thing about him you secretly find funny? He's so much tindi pota. Who do you think gets longer time to get ready? Myself. Who do you think will control the TV remote? Mostly him. Who will wake up first? Not both. Who is more lucky to say, I told you so? Me. Who spends more money? Me. What is his most annoying habit, do you think, or are you expecting to be? He yawns a lot. Who will be the boss after marriage? Me. What is his cutest habit? There are plenty. Tell any five. Most of them is smile. That's all. Okay, who do you think will apologize first when you both fight? Me. Who do you think is more romantic? Myself. Who said I love you first? He. That's it. Have you ever pretended to be busy just to avoid talking to him? Every time. You have done in front of your fiancé? I don't think so. ಇಲ್ವಾ? ಏನು ಆ ತರದ್ ಆಗಿಲ್ಲ. Okay. Have you ever checked his last scene or online status multiple times? No. Because we don't chat much. Only calls. ಓಕೆ, ಯಾವ್ದೋ ಆನ್ಲೈನ್ ಅಲ್ಲಿ ಇದ್ದಾರ ಏನೋ ಚೆಕ್ ಮಾಡಲ್ಲ. ಅದೇ ನಾವು ಜಾಸ್ತಿ ಚಾಟೇ ಮಾಡೋದಿಲ್ಲ. ಇಲ್ಲಿ ಹೋಗಿ ಇಟ್ಕೋಬೇಡಿ. Have you What is the most embarrassing photo of yourself he has seen? He has seen. Most of them are there. But what are they? Pre-wedding shoots. They're embarrassing. How Ah. pathetic are you? So much. You being in your, oily head is embarrassing. Like that. Give an example like that. Yeah. ಆ ತರ ಎಲ್ಲ ಸ್ಪೆಸಿಫಿಕ್ ಗೊತ್ತಿಲ್ಲ. Next question. ಈ ಕಡೆನಾ? What is your most annoying habit that he tolerates? Fighting or scolding. He tolerates. One incident, fight already ಆಗಿರೋ fight. Describe ಮಾಡಬೇಕು. ಅಷ್ಟೊಂದೆಲ್ಲ ಆಗಲ್ಲ, ಯಾಕೆಂದ್ರೆ ಅವ್ನು ದೂರ ಇದ್ದಾನಲ್ಲ. ಓಕೆ, ಸೊ ಫೈಟ್ಸ್ ಇಸ್ ಲೈಕ್ ಅವನು ಜಾಸ್ತಿ ಖರ್ಚು ಮಾಡ್ಬೇಡ ಅಂತ, ನಾನು ಜೀವನದಲ್ಲಿ ಖರ್ಚು ಮಾಡೋದೇ ಇರೋದು ಅಂತ. ಸೊ ಆ ತರ ಅವನು ಫುಡ್ಡಿ ಅಲ್ವಾ, ಫುಡ್ಡಿಗೆ ಬೇಕಾದ್ರೆ ಎಷ್ಟು ಬೇಕೋ ಖರ್ಚು ಮಾಡ್ತಾನೆ. ನಾನು ಹಂಗಲ್ಲ, ಎಲ್ಲದಕ್ಕೂ ಖರ್ಚು ಮಾಡ್ತೇನೆ ಅದಕ್ಕೆ. Who is more likely to fart and blame it on someone else? I didn't get a chance still.
You will experience it after marriage for sure. Do after marriage. But just the thought you have that who can dominate? Mostly him. Who is more? Who is more possessive? Who is more possessive? He. Have you ever had a romantic moment interrupted by something ridiculous? My mom. My mom. Yeah, sure, for sure. My mom. Who will be naughty after marriage? Or Naughty. yeah, What kind of naughty? Naughty. Romance kind of naughty or normal kind of naughty? anything. You can choose both. Normal kind of naughty probably me. That kind of naughty probably he. What is one thing he does that instantly makes you blush? If he says love you, Is the nickname by which you call him? Amar. ಅದು ನಿಕ್ನೇಮ್ ಅಂತಾರಾ? ಅದಿರೋದೇ ಎರಡು ಪದ ಅದ್ರಲ್ಲಿ ನಿಕ್ರಿ ಏನ್ ಮಾಡೋಣ ಅಲ್ಲಿ? ಬೇರೆದ್ ಹಾಕುಮಾ. ಬೇಬಿ, ಚಿನ್ನ, ರನ್ನ ಏನೋ ಅದ್ ನಾರ್ಮಲ್ ಆಗಿ ನಡೀತಿರುತ್ತೆ. ಅದೇ ಏನದು? ಎಲ್ಲ ಬೇಬಿ, ಚಿನ್ನ, ಡಾರ್ಲಿಂಗ್, Which is the most favorite in that? ಅಮರ್. Have you do you think that even after marriage you would want to dress up modern like this or end up turning to be completely traditional initial days? Initial days, yeah. At least for being in a wedding kind of zone and all. Later, I'll be in normal, my own fancy dresses. Do you want to expose your Mangalsutra in the office? Obviously, yeah. Don't feel afraid that your other fans inside the office would feel some offendedness, you know? I think so. They'll be understanding. I think so. Because they lost the chance, They have to bear the consequences. Okay. Do you think that you're getting wed because you love him or because your moms have loved you guys being together? Mostly both. No. What's your honest answer? Inside heart answer. Congratulations, Licky. All the very best. ಸೊ ಫೈನಲಿ ಫೋಟೋ ಸೆಷನ್ಸ್ ಎಲ್ಲ ಮುಗಿಸ್ಕೊಂಡು ವಿ ಸ್ಟಾರ್ಟೆಡ್ ಗೋಯಿಂಗ್ ಬ್ಯಾಕ್ ಟು ಅವರ್ ಪ್ಲೇಸಸ್. ಸೊ ಅಷ್ಟೇ ಈ ವ್ಲಾಗ್. ಸೊ ವೆಲ್ಕಮ್ ಬ್ಯಾಕ್ ಗೈಸ್. ಸೊ ವಿ ಜಸ್ಟ್ ರೀಚ್ಡ್ ಹೋಮ್. ಸೊ ಇಟ್ಸ್ ಆಲ್ಮೋಸ್ಟ್ ಲೈಕ್ 6:30 ಆಗಿದೆ ಈಗ. ಇಟ್ ವಾಸ್ ಅ ವೆರಿ ಟೈರಿಂಗ್ ಡೇ ಟುಡೇ. ಯಾಕಂದರೆ ಇವತ್ತು ಶ್ರಾವಣ ಶನಿವಾರ. ಸೊ ಮಾರ್ನಿಂಗ್ ದಾಸಪ್ಪನ ಪೂಜಿಸ್ಕೊಂಡು ಶ್ರಾವಣ ಶನಿವಾರ ಮಾಡಿ ಮನೇಲಿ ಮಧ್ಯಾಹ್ನ ಬ್ಯಾಚಲರ್ಸ್ ಪಾರ್ಟಿ ಸ್ಪೆನ್ಸರ್ ಪಾರ್ಟಿ ಥ್ರೋ ಮಾಡಿ. ಸೊ ವಿ ಎಂಜಾಯ್ಡ್ ಅ ಲಾಟ್. ಅದ್ರ ಜೊತೆಗೆ ಕೆಮ್ಮು ಬೇರೆ ಸ್ವಲ್ಪ ಬಂದಿದೆ. ಅಪಾರ್ಟ್ ಫ್ರಮ್ ದಿಸ್ ಇಟ್ ವಾಸ್ ಅ ವೆರಿ ಲವ್ಲಿ ಡೇ ಆ್ಯಂಡ್ ಟೈರಿಂಗ್ ಡೇ. ತುಂಬ ತಲೆ ಬೇರೆ ನೋವ್ತಿದೆ. ಸೊ ಮಲಗಿ ರೆಸ್ಟ್ ಮಾಡಬೇಕು. ಹೋಪ್ ನಿಮಗೆ ವ್ಲಾಗ್ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್ ಮೀ. ಆ್ಯಂಡ್ ಯಾವ ಥರ ವೀಡಿಯೋಸ್ ನಿಮಗೆ ಬೇಕೋ ಯು ಕ್ಯಾನ್ ಜಸ್ಟ್ ಪುಟ್ ಇಟ್ ಇನ್ ದ ಕಮೆಂಟ್ ಬಾಕ್ಸ್. ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, share and subscribe to my channel. See you in the next video. Signing off, Lakshmi Sridian. Bye bye. Thank you.